ಜಿಲ್ಲಾ ಪಂಚಾಯತ್ನಲ್ಲಿ ಖಾಲಿರುವಂತಹ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದರೆ ಯಾವುದೇ ಪರೀಕ್ಷೆ ನಡೆಸೋದಿಲ್ಲ, ಫೀಸ್ ಕೂಡ ಕಟ್ಟಬೇಕಾಗಿಲ್ಲ ನೀವು ಅಪ್ಲೈ ಮಾಡಬೇಕಾದ್ರೆ. ಹಾಗಾದರೆ ವಿದ್ಯಾರ್ಹತೆ ಏನಿರಬೇಕು, ಸ್ಯಾಲ್ರಿ ಏನು ಕೊಡ್ತಾರೆ, ವಯೋಮಿತಿ ಏನು, ಆಯ್ಕೆ ವಿಧಾನ, ಇದರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಸಂಪೂರ್ಣವಾಗಿ ನೋಡಿ. ಸೊ ಇದು ಬಂದ್ಬಿಟ್ಟು ಗದಗ ಜಿಲ್ಲಾ ಪಂಚಾಯತ್ನಲ್ಲಿ ಖಾಲಿರುವಂತಹ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳಾಗಿರುತ್ತೆ. BSc ಆರ್ MSc ಇನ್ ಅಗ್ರಿಕಲ್ಚರಲ್, ಹಾರ್ಟಿಕಲ್ಚರಲ್, ಫಾರೆಸ್ಟ್ರಿ, ಕೃಷಿ, ತೋಟಗಾರಿಕೆ, ಅರಣ್ಯ ವಿಭಾಗದಲ್ಲಿ ಓದಿರುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅಪ್ಲಿಕೇಶನ್ಸ್ ಅನ್ನು ಹಾಕೋಬಹುದು. 21 ವರ್ಷದಿಂದ 40 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಯಾವುದೇ ಪರೀಕ್ಷೆ ನಡೆಸಲ್ಲ ಅಂತ ಹೇಳಿದೆ. ನೀವೇನು ಮಾರ್ಕ್ಸ್ ತೊಗೊಂಡಿರ್ತೀರೋ ಆ ಒಂದು ಮೆರಿಟ್ ಆಧಾರದ ಮೇಲೆ ನಿಮ್ಮ ಕ್ಯಾಟಗರಿ, ರಿಸರ್ವೇಷನ್ ಎಲ್ಲವೂ ಕೂಡ ಇಲ್ಲಿ ಒಳಗೊಂಡಿರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಸೊ ನಿಮಗೆ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೂಡ ಹೇಳಿರ್ತಾರೆ. ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ಗೆ ಆಗಸ್ಟ್ 20ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಇದೇ ತಿಂಗಳ 30ನೇ ತಾರೀಕೆ ಲಾಸ್ಟ್ ಡೇಟ್ ಆಗಿದೆ. ಓಕೆನಾ, ಆಗಸ್ಟ್ 30 ಲಾಸ್ಟ್ ಡೇಟ್ ಆಗಿರುತ್ತೆ. ಅಭ್ಯರ್ಥಿಗಳ ಒಂದು ದಾಖಲೆ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ 5ನೇ ತಾರೀಕು ಸೆಪ್ಟೆಂಬರ್ ನಡೀತಾ ಇದೆ. ಮೆರಿಟ್ ಲಿಸ್ಟ್ ನಿಮಗೆ 10ನೇ ತಾರೀಕು ಸೆಪ್ಟೆಂಬರ್. ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 13ಕ್ಕೆ ಅವರು ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು 24,000 ರೂಪಾಯಿ ಪ್ರತಿ ತಿಂಗಳು, ಜೊತೆಗೆ TA ಟ್ರಾವೆಲಿಂಗ್ ಅಲೋವೆನ್ಸಸ್ ಅಂತ 2,000 ರೂಪಾಯಿ ಕೂಡ ಕೊಡ್ತಾ ಇದ್ದಾರೆ. ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಅದರ ಒಂದು ಅಫಿಷಿಯಲ್ ವೆಬ್ಸೈಟ್ ನಾನು ಕಮೆಂಟ್ ಬಾಕ್ಸಲ್ಲೇ ಹಾಕಿರ್ತೀನಿ. ದಯವಿಟ್ಟು ಅದರ ಮುಖಾಂತರ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲಿಕೇಶನ್ಸ್ ಅನ್ನು ಹಾಕೋಬಹುದು. PDF ಕೂಡ ಹಾಕಿರ್ತೀನಿ. ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲ ಅಂತ ಹೇಳಿದೆ. ಇಲ್ಲಿ ನಿಮಗೆ ತಾಂತ್ರಿಕ ಸಹಾಯ, ಕೃಷಿ ಹುದ್ದೆಯಲ್ಲಿ